ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಸಂತ ಹುಲಗಣ್ಣವರು. ಮೊದಲು ನಾನು JRF ಕ್ವಾಲಿಫೈಡ್ ಆಗಿದ್ದಕ್ಕೆ ದಾನಯ್ಯ ಸರ್ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಏಕೆಂದರೆ GK ಪುಸ್ತಕಗಳನ್ನು ಸಂಪೂರ್ಣವಾಗಿ ಉಚಿತವಾಗಿ ನೀಡಿದ್ದಾರೆ. ನನ್ನ ಬದುಕಿನ ಒಂದಿಷ್ಟು ಘಟನೆ ಅಥವಾ ಸಂಪೂರ್ಣ ಜರ್ನಿಯನ್ನು ತಮ್ಮ ಮುಂದೆ ಸ್ವಲ್ಪ ಪ್ರಸ್ತುತಪಡಿಸುವುದಾದರೆ, ನಾನು ಹುಟ್ಟಿದ್ದು ಒಂದು ಚಿಕ್ಕ ಗ್ರಾಮದಲ್ಲಿ, ಕುಸುಗಲ್. 20/7/2001 ಜನಿಸಿದೆ. ನನ್ನ ತಂದೆ ತಾಯಿಗಳಿಗೆ ಜನಿಸಿದ ಮಕ್ಕಳಲ್ಲಿ ನಾನು ಏಕೈಕ ಸುಪುತ್ರಿ. 3 ಜನ ಮಕ್ಕಳು ಅಂಗವಿಕಲರಾಗಿ ಹುಟ್ಟಿದೆವು. ಇದಕ್ಕೆ ಕಾರಣ ತಂದೆ ತಾಯಿಯವರ ಸಂಬಂಧಿಕ ವಿವಾಹ, ಅಂದರೆ ಬ್ಲಡ್ ರಿಲೇಷನ್ಶಿಪ್ ಮ್ಯಾರೇಜ್. ಇನ್ನು ನನ್ನ ತಾಯಿ ಪ್ರತಿದಿನ ಹೊಲಕ್ಕೆ ಹೋಗಿ ಬಂದು ಹುಬ್ಬಳ್ಳಿಗೆ ವ್ಯಾಪಾರ ಮಾಡುತ್ತಿರುವುದರಿಂದ ಅವರಿಗೆ ಅಂಧರ ಶಾಲೆಯ ಬಗ್ಗೆ ತಿಳುವಳಿಕೆ ಇತ್ತು. ನಮ್ಮ ಅಣ್ಣ ಈಗಾಗಲೇ ಅಂಧ ಶಾಲೆಯಲ್ಲಿ ಓದುತ್ತಿರುವುದರಿಂದ ಅವರಿಗೆ ಸ್ವಲ್ಪ ತಿಳುವಳಿಕೆ ಇತ್ತು. ಹೀಗಾಗಿ ನನ್ನನ್ನು ಅಂಧರ ಶಾಲೆಗೆ ಸೇರಿಸಿದರು. ಇಲ್ಲಿಂದ ನನ್ನ ವಿದ್ಯಾಭ್ಯಾಸ ಪ್ರಾರಂಭವಾಯಿತು. 2-3 ವರ್ಷಗಳ ನಂತರ ನನ್ನ ವಿದ್ಯಾಭ್ಯಾಸವನ್ನು ಮುಗಿಸಿ ನಂತರ ಬೆಳಗಾವಿಗೆ ತೆರಳಿದೆ. ಅಲ್ಲಿ ನನ್ನ ಸಂಪೂರ್ಣ ಶಿಕ್ಷಣವನ್ನು SSLCವರೆಗೂ ಕೊನೆಗೊಳಿಸಿದೆ. ನಾನು 6ನೇ ತರಗತಿ ಓದುತ್ತಿದ್ದಾಗ ನನ್ನ ತಂದೆಯವರು ನಿಧನ ಹೊಂದಿದರು. ಅಂದಿನಿಂದ ಇಂದಿನವರೆಗೂ ನನ್ನ ಹಾಗೂ ಅಣ್ಣನ ವಿದ್ಯಾಭ್ಯಾಸದ ಸಂಪೂರ್ಣ ಜವಾಬ್ದಾರಿಯನ್ನು ನನ್ನ ತಾಯಿಯೇ ಹೊತ್ತುಕೊಂಡಿದ್ದಾರೆ. ಜೊತೆಗೆ ಅದನ್ನು ಚೆನ್ನಾಗಿ ನಿಭಾಯಿಸುತ್ತಿದ್ದಾರೆ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದಾಗ ರಾಜ್ಯ ಮಟ್ಟದ ಆಶುಭಾಷಣ ಸ್ಪರ್ಧೆಯಲ್ಲಿ ಭಾಗವಹಿಸಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದುಕೊಂಡೆ. ಅಂದಿನಿಂದ ನನ್ನ ಬದುಕಿನಲ್ಲಿ ಅತ್ಯಂತ ಆನಂದದ ಕ್ಷಣಗಳು ಆರಂಭವಾದವು. ಆಗ ನನಗೆ ಬೆಳಗಾವಿಯ ಸುವರ್ಣ ಸೌಧದಲ್ಲಿ ನಡೆದ ಕಲಾಶ್ರೀ ಕಾರ್ಯಕ್ರಮದಲ್ಲಿ ಡಾಕ್ಟರ್ N. ಜೈರಾಮ್ ಸರ್ ಅವರು IAS ಅಧಿಕಾರಿಯಾಗಿದ್ದಾಗ ಕಲಾಶ್ರೀ ಅವಾರ್ಡನ್ನು ನನಗೆ ಕೊಡಿಸಿದರು. ಅಂದಿನಿಂದ ನನ್ನ ಬದುಕಿನ ಪಯಣ ಪ್ರಾರಂಭವಾಗಿ ನಾನು ಸಮಾಜದಲ್ಲಿ ಎಲ್ಲರಿಗೂ ಚಿರಪರಿಚಿತಳಾದೆ. SSLCಯನ್ನು ಮಾಹೇಶ್ವರಿ ಅಂಧ ಮಕ್ಕಳ ಶಾಲೆ ಬೆಳಗಾವಿಯಲ್ಲಿ ಪೂರೈಸಿದೆ. ಇದಕ್ಕೆ ನನಗೆ ಸಹಾಯ ಮಾಡಿದ ಹಲವಾರು ಶಿಕ್ಷಕರಿಗೆ ನನ್ನ ಕೃತಜ್ಞತೆಗಳನ್ನು ತಿಳಿಸುತ್ತೇನೆ. ಏಕೆಂದರೆ ಅನಿತಾ ಗೌಡೆ ಮೇಡಮ್ ಅವರನ್ನು ಒಳಗೊಂಡಂತೆ ಪ್ರತಿಯೊಬ್ಬ ಶಿಕ್ಷಕರು, ಕ್ಲರ್ಕ್ ಸರ್ ಆದಂತಹ ಶಾಂತೇಶ್ ಸರ್ ಮತ್ತು ಎಳ್ಳೂರು ಸರ್ ಪ್ರತಿಯೊಬ್ಬರೂ ನನಗೆ ಪ್ರೋತ್ಸಾಹ ನೀಡಿದರು. ನಾನು 91% ತೆಗೆದುಕೊಂಡೆ. ತದನಂತರ ಕಾಲೇಜಿನ ಶಿಕ್ಷಣವನ್ನು ಪಡೆದುಕೊಳ್ಳಬೇಕಾದರೆ ಹೊರ ಪ್ರಪಂಚಕ್ಕೆ ಬರಬೇಕಾಯಿತು. ಮೊದಲು ನನಗೆ ಅಂಧರ ಪರಿಚಯ ಅಷ್ಟೇ ಇದ್ದ ಕಾರಣ ಹೊರ ಪ್ರಪಂಚದ ಜ್ಞಾನ ಸ್ವಲ್ಪ ಮಾತ್ರ ಇತ್ತು. ಆಗ ನಾನು 2-3 ಕಾಲೇಜ್ಗಳಿಗೆ ಅಪ್ಲಿಕೇಶನ್ ಹಾಕಿದೆ. ಆಗ ನಾನು JSS ಕಾಲೇಜನ್ನು ಆಯ್ಕೆ ಮಾಡಿಕೊಂಡಾಗ ಅಲ್ಲಿ ಹೋಗಿ ಭಾರತಿ ಶಾನ್ಭಾಗ್ ಮೇಡಮ್ ಅವರನ್ನು ಭೇಟಿಯಾದಾಗ ನನಗೆ ಅವರು ಅಡ್ಮಿಷನ್ ಕೊಟ್ಟರು. ಅಂದಿನಿಂದ ನನ್ನ ಶಿಕ್ಷಣ ಪ್ರಾರಂಭವಾದಾಗ ನಾನು PUCಯಲ್ಲಿ ಪ್ರತಿನಿತ್ಯ ಅಪ್ ಆ್ಯಂಡ್ ಡೌನ್ ಮಾಡಿ ಓದಬೇಕಾಯಿತು. ಮೊದಲು ನನಗೆ ತುಂಬ ಭಯವಾಗುತ್ತಿತ್ತು. ನಮ್ಮ ಊರಿನಲ್ಲಿ ಕೆಲವೊಂದಿಷ್ಟು ಹುಡುಗಿಯರು ನನಗೆ ಕರೆದುಕೊಂಡು ಹೋಗಲು ಸಹಾಯ ಮಾಡುತ್ತಿದ್ದರು. ಪಲ್ಲವಿ, ಕಾವ್ಯ ಮುಂತಾದ ಹುಡುಗಿಯರು ನನಗೆ ಪ್ರೋತ್ಸಾಹ ಮಾಡಿದರು. ಅದೇ ರೀತಿಯಾಗಿ ನಾನು PUCಯಲ್ಲಿ ಓದುತ್ತಿದ್ದಾಗ ವಚನ ಕಮ್ಮಟ, ಪ್ರತಿಭಾ ಪರೀಕ್ಷೆ ಮುಂತಾದ ಪರೀಕ್ಷೆಗಳನ್ನು ತೆಗೆದುಕೊಳ್ಳುತ್ತಿದ್ದೆ. ಅದರಲ್ಲಿಯೂ ಸಹಿತ ಉತ್ತಮವಾದ ಬಹುಮಾನಗಳನ್ನು ಪಡೆದುಕೊಳ್ಳುತ್ತಿದ್ದೆ. ಇದಕ್ಕೆ ಕಾರಣಕರ್ತರಾದವರು ಡಾಕ್ಟರ್ ಶಿವಾನಂದ್ ತವಳಿ ಸರ್ ಅವರು, ಕನ್ನಡ ಪ್ರಾಧ್ಯಾಪಕರು. ಜೊತೆಗೆ ಗೋವಿಂದರಾಜ್ ತಡ್ಕೋಳ್ ಸರ್ ಅವರು ನನಗೆ ವಿವಿಧ ರೀತಿಯ
ಆಶುಭಾಷಣ ಸ್ಪರ್ಧೆ, ಪಿಕ್ ಅಂಡ್ ಸ್ಪೀಚ್ ಸ್ಪರ್ಧೆಗಳಲ್ಲಿ ಭಾಗವಹಿಸಲು ಅವಕಾಶ ಕೊಡಿಸುತ್ತಿದ್ದರು. ಜೊತೆಗೆ ಸಂಗಯ್ಯ ಶಿವಪ್ಪನವರ ಮಠ ಸರ್ ಸಹಿತ ನನಗೆ ಸಹಾಯ ಮಾಡುತ್ತಿದ್ದರು. ಇಂಗ್ಲಿಷಿನಲ್ಲಿ ನಾಗರಾಜ್ ಸರ್, ಲಕ್ಷ್ಮಿ ಮೇಡಮ್, ವಿಜಯಲಕ್ಷ್ಮಿ ಮೇಡಮ್, ಸುಶೀಲ್ ಕುಮಾರ್ ಸರ್ ಸಹಾಯ ಮಾಡುತ್ತಿದ್ದರು. ಜೊತೆಗೆ ಸಮಾಜಶಾಸ್ತ್ರವನ್ನು ಉತ್ತಮವಾಗಿ ಬೋಧಿಸುತ್ತಿದ್ದವರೆಂದರೆ ನಾಗ್ನೂರಿ ಸರ್. ಇತಿಹಾಸವನ್ನು ವಿನಾಯಕ್ ಶೇಷ್ ಅವರವರು ಬೋಧಿಸಿದರೆ ಪೊಲಿಟಿಕಲ್ ಸೈನ್ಸ್ ಜ್ಯೋತಿ ಮೇಡಮ್ ಬೋಧಿಸುತ್ತಿದ್ದರು. ಹೀಗೆ ನನ್ನ PUCಯಲ್ಲಿ ಆರಂಭವಾದ ಅಧ್ಯಯನ ಪ್ರಥಮ PUCಯಲ್ಲಿ 82% ತೆಗೆದುಕೊಂಡರೆ ದ್ವಿತೀಯ PUCಯಲ್ಲಿ 87% ತೆಗೆದುಕೊಂಡೆ. ಡಿಗ್ರಿಗೆ ಅದೇ ಕಾಲೇಜನ್ನು ಆಯ್ಕೆ ಮಾಡಿಕೊಂಡಾಗ ಯಾವ ವಿಷಯವನ್ನು ತೆಗೆದುಕೊಳ್ಳಬೇಕೆಂದು ಯೋಚಿಸಿದಾಗ ನನಗೆ ಇಷ್ಟವಾದ ವಿಷಯಗಳೆಂದರೆ ಕನ್ನಡ, ಸಮಾಜಶಾಸ್ತ್ರ ಮತ್ತು ರಾಜ್ಯಶಾಸ್ತ್ರ. ಕನ್ನಡದಲ್ಲಿ ಡಾಕ್ಟರ್ ಜೀನ್ದತ್ ಹಡಗಲಿ ಸರ್, RV ಪಾಟೀಲ್ ಸರ್, ಪೂಜಾರ್ ಸರ್, ದೀಪಾ ಮೇಡಮ್ ಉತ್ತಮವಾಗಿ ಬೋಧಿಸುತ್ತಿದ್ದರಲ್ಲದೆ ನನ್ನ ವಿವಿಧ ಕನ್ನಡ ಚಟುವಟಿಕೆಗಳಿಗೆ ಸಹಾಯ ಮಾಡುತ್ತಿದ್ದರು. ಇಂಗ್ಲಿಷಿನಲ್ಲಿ ಪ್ರವೀಣ್ ಸರ್, ಶಿಲ್ಪಾ ಮೇಡಮ್, ಚೇತನಾ ಮೇಡಮ್, ಆನಂದ್ ಸರ್ ಮುಂತಾದವರು ಸಹಾಯ ಮಾಡುತ್ತಿದ್ದರು. ಇದೇ ರೀತಿಯಾಗಿ ರಾಜ್ಯಶಾಸ್ತ್ರದಲ್ಲಿ ಸಹನಾ ಮೇಡಮ್, ಮಂಜುನಾಥ್ ಸರ್, ಸೋಶಾಲಜಿಯಲ್ಲಿ ಮತ್ತೆ ನಾಗ್ನೂರಿ ಸರ್, ನೀತಾ ಮೇಡಮ್ ಸಹಾಯ ಮಾಡುತ್ತಿದ್ದರು. ಹೀಗೆ ನನ್ನ ಡಿಗ್ರಿಯನ್ನು ಪೂರೈಸಿಕೊಂಡಾಗ ನನ್ನದು 84 ಅಗ್ರಿಗೇಟ್ ಪರ್ಸೆಂಟೇಜ್ ಆಯಿತು. ಜೊತೆಗೆ ನಾನು MA ತರಗತಿಗಳನ್ನು ಪಡೆದುಕೊಳ್ಳುತ್ತಿದ್ದಾಗ ನಾನು ಡಿಗ್ರಿ ವ್ಯಾಸಂಗದಲ್ಲಿ ಇದ್ದಾಗ ಭಜಂತ್ರಿ ಸರ್ ಮತ್ತು ಶ್ರೀನಿವಾಸ್ ಸರ್ GFGC ಕಾಲೇಜ್ ಹುಬ್ಬಳ್ಳಿ ಇವರುಗಳ ಸಂಯುಕ್ತಾಶ್ರಯದಲ್ಲಿ ನನಗೆ ಬಹಳ ಅನುಕೂಲವಾಯಿತು. ಏಕೆಂದರೆ ರಾಜ್ಯಶಾಸ್ತ್ರ ಮತ್ತು ಕನ್ನಡಕ್ಕೆ ಸಂಬಂಧಿಸಿದ ಎಲ್ಲ ರೀತಿಯ ನೋಟ್ಸ್ ಹಾಗೂ PDF ನನಗೆ ಇವರು ಉಚಿತವಾಗಿ ಮಾಡಿಕೊಡುತ್ತಿದ್ದರು. MAಯನ್ನು ಓದುತ್ತಿದ್ದಾಗ ನಾನು ಕರ್ನಾಟಕ ವಿಶ್ವವಿದ್ಯಾನಿಲಯವನ್ನು ಆಯ್ಕೆ ಮಾಡಿಕೊಂಡು ಎಂಟ್ರೆನ್ಸ್ ಟೆಸ್ಟಿನಲ್ಲಿ 6ನೇ ಸ್ಥಾನವನ್ನು ಪಡೆದುಕೊಂಡು ಡಾಕ್ಟರ್ RC ಹಿರೇಮಠ್ ಕನ್ನಡ ಅಧ್ಯಯನ ಪೀಠದಲ್ಲಿ MA ಅಡ್ಮಿಷನ್ ತೆಗೆದುಕೊಂಡೆ. ಈಗ ನಾನು 3rd ಸೆಮಿನಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ನನ್ನ ಮುಂದುವರಿದ ವಿದ್ಯಾರ್ಥಿಗಳಿಗೆ ಅಥವಾ ಇಂದಿನ ದಿನಮಾನಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿನಿಯರಿಗೆ ಸಹಮಿತ್ರರಿಗೆ ನಾನು ಹೇಳಲು ಬಯಸುವುದೇನೆಂದರೆ, ತಾವು ಸಹಿತ ಉತ್ತಮವಾಗಿ ಓದಿ ಉತ್ತಮ ರ್ಯಾಂಕ್ಗಳನ್ನು ಪಡೆದುಕೊಂಡು ನೆಟ್, ಸೆಟ್ ಹಾಗೂ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ಗಳಿಗೆ ಉತ್ತಮ ರೀತಿಯಲ್ಲಿ ತಯಾರಿ ಮಾಡಿಕೊಳ್ಳಿ. ನಿಮಗೆ ದಾನಯ್ಯ ಸರ್ ಅವರ ಆಶೀರ್ವಾದ ಸದಾಕಾಲ ಇರುತ್ತದೆ ಎಂದು ಹೇಳಿ, ಕೊನೆಯದಾಗಿ ನನಗೆ GK ಪುಸ್ತಕಗಳನ್ನು ಒದಗಿಸಿದ ದಾನಯ್ಯ ಸರ್ ಮತ್ತು ಮಾರ್ಗದರ್ಶನ ಮಾಡಿದ ದಾನಯ್ಯ ಸರ್ ಕುಟುಂಬದ ವರ್ಗದ ಎಲ್ಲ ಸದಸ್ಯರಿಗೆ, ಮಲ್ಲೇಶ್ ಸರ್ ಹಾಗೂ ಚನ್ನರೆಡ್ಡಿ ಸರ್ ಅವರಿಗೆ ತುಂಬು ಹೃದಯದ ವಂದನೆಗಳನ್ನು ತಿಳಿಸುತ್ತಾ ನನ್ನ ವಿಡಿಯೋವನ್ನು ಮುಗಿಸುತ್ತೇನೆ.